ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ವಿದ್ಯಾನು ಮತ್ತು ಪಾಟ್ಲಿ ಅಣ್ಣ ಇಬ್ಬರು ಮಾತಾಡ್ಕೊಂಡಿರ್ತಾರಲ್ಲ, ಅಣ್ಣ ಇದು ಸಸ್ಪೆನ್ಸ್ ಇರಬೇಕು, ಯಾರಿಗೂ ಈಗ ಮನೆಯಲ್ಲಿ ಅಟ್ಟಿಯಲ್ಲಿ ವಿಚಾರ ಹೇಳಿದರೆ ಯಾರೂ ನಂಬೋದಿಲ್ಲ, ಹಾಗಾಗಿ ಸಸ್ಪೆನ್ಸ್ ಇರಬೇಕು ನೋಡೋಣ, ಅವ್ರ ವಿರುದ್ಧ ನಾವು ಬಲವಾದ ಸಾಕ್ಷಿ ತಂದ್ರೇ ಮಾವಯ್ಯನು ಇವರು ಎಲ್ಲರೂ ನಂಬ್ತಾರ ಅಂತೆಲ್ಲ ಹೇಳ್ತಾ, ಹೌದು ಕಣಮ್ಮ ಅಂತೆಲ್ಲ ಹೇಳ್ತಾ ಮಾತಾಡ್ತಾರೆ. ಅಲ್ಲಿ ಕ್ವಾಟ್ಲೇನು ಹೋಟೆಲ್ಗೆ ಬಂದಿರ್ತಾನೆ, ವಿನಂತ್ರಿನೂ ಇಲ್ಲಿ ಮನೆಗೆ ಯಾರಿಗೂ ಹೇಳಲಾರ್ದ ಹೋಟೆಲ್ಗೆ ಬಂದಿರ್ತಾನೆ. ವಿನಂತ್ರಿಗೂ ಒಂಥರ ಸ್ವಲ್ಪ ಭಯ ಅನ್ನಿಸ್ತಾನೆ ಇರ್ತದೆ. ಭಯ ಅನ್ನಿಸ್ತಾ ಇದ್ರೂ ವಿನಂತ್ರಿ ಹೆಂಗೋ ಧೈರ್ಯದಿಂದ ಮಾಡಿ ಹೆಂಗನ ಮಾಡಿ ಇದನ್ನೆಲ್ಲ ಶಿವರಾಮೇಗೌಡ ಮಾವಾಗ ಹೇಳಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಂತೆಲ್ಲ ಹೇಳಿ ಈ ಕಡೆ ಹುಡುಗರು ಎಲ್ಲರೂ ಏನು ಮಗ ಇಷ್ಟೊತ್ತಾದರೂ ಯಾರು ಇವತ್ತು ಒಂದು ಫಿಗರು ಕಾಣಿಸ್ತಾ ಇಲ್ಲಲ್ಲ ಅಂತ ಹುಡುಗರು ಯೋಚನೆ ಮಾಡ್ತಾ ಇರ್ಬೇಕು. ನಡಿಯೋ ವೇಟ್ ಮಾಡೋಣ ತಡಿಯೋ ಅಂತಂದೆಲ್ಲ ಹೇಳ್ತಾ, ಅದೇ ಟೈಮಿಗೆ ವಿನಂತ್ರಿ ಬ್ಯಾಗ್ ತೊಗೊಂಡು ಬಂದ್ಬಿಡ್ತಾ. ವಿನಂತಿ ಈ ಕಡೆ ಅಜ್ಜಮ್ಮ ಇದ್ದು ಅಂದರೆ ನಮ್ಮ ಪಾತ್ರ ಹೇಳಿ ಕಳಿಸಿರ್ತಾಳ. ವಿದ್ಯಾಗೆ ಇಲ್ಲಿ ಬಾ ಅಂತ ಹೇಳ ಅಂತೆಲ್ಲ ಹೇಳ್ತಾ, ವಿದ್ಯಾ ಬಂದಿರ್ತಾ ಏನಮ್ಮಮ್ಮ ಅಂತೆಲ್ಲ ಹೇಳಿದೆ. ಅಲ್ಲ ಕಣವೇ, ಅಟ್ಟಿಯಲ್ಲಿ ಮದುವೆ ಐತಂತ ನಿಂಗೆ ಗೊತ್ತಿದೆಯೋ ಇಲ್ವೋ ಅಂತ ಕೇಳಿದ. ಗೊತ್ತಿದೆ ಅಜ್ಜಮ್ಮ, ಗೊತ್ತಿದೆ ಅಮ್ಮಮ್ಮ, ನಾನು ನಮ್ಮ ನಾದಿನಿ ಮದುವೆ ಮಾಡಬೇಕು ಅಂತ ತುಂಬ ಅದು ನನ್ನ ಜವಾಬ್ದಾರಿ ಕೂಡ ಅಲ್ವೇ ಅಂತೆಲ್ಲ ಹೇಳ್ತಾಳ. ಮತ್ತು ಆದರೂ ಮತ್ತೆ ಇನ್ನು ಆರತಿ ಮಾಡಿ ಕಡಿಬೇಕಾ ನನಗೆ ಅಂತೆಲ್ಲ ಅಮ್ಮಮ್ಮ ಕೋಪ ಮಾಡ್ಕೊತ. ಹಾಗಲ್ಲ ಕಣಮ್ಮಮ್ಮ ಅದು ಅಂತೆಲ್ಲ ಮತ್ತೇನವ ವಿದ್ಯಾ, ನೀನು ಈ ಮನೆಯೊಳಲ್ವೇ ಅಂತೆಲ್ಲ ಅವ್ರ ಅತ್ತೆನೂ ಹೇಳಿದಾಗ, ಇಲ್ಲ ಅತ್ತೆ ಅದು ಹಾಗಲ್ಲ, ನಂಗೆ ಸ್ವಲ್ಪ ಬೇಜಾರಾಯಿತು. ಎದಕ್ಕಂದರೆ ಅದರಲ್ಲಿ ಮದುವೆ ಕಾರ್ಡಲ್ಲಿ ಬರೀ ಭದ್ರೇಗೌಡ ಅಂತ ಅಷ್ಟೇ ಹಾಕ್ಸಿದ್ರಿ, ವಿದ್ಯಾ ಅಂತ ಹಾಕ್ಸಿಲ್ಲ. ನಾನು ಇಲ್ಲ ಅಂತ ತಿಳ್ಕೊಂಬಿಟ್ಟಿರಾ ನೀವು ಅಂತೆಲ್ಲ ಕೇಳಿದ. ಬಿಡ್ತು ಅನ್ನೆ ಏನೇ ಮಾತಾಡ್ತೀಯ ಅಂತ ಅವರು ಮೋನಾ ಅವ್ರು ಹೇಳಿದಾಗ, ಚಂಪನ ಅಕ್ಕ ಹಂಗೆಲ್ಲ ಮಾತಾಡಬೇಡ ನೀನು ಅಂತೆಲ್ಲ ಹೇಳ್ದ. ಹೌದು ಕಣೆ, ನಾನು ಸತ್ತೋಗ್ಬಿಟ್ಟಿನಿ ಅಂತ ತಿಳ್ಕೊಂಬಿಟ್ಟಿರಾ ನೀವೆಲ್ಲರೂ ಅಂತೆಲ್ಲ ತುಂಬಾ ಬೈದ್ಬಿಡ್ತಾಳ. ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾಳೆ. ಹಾಗಲ್ಲ ಕಣಮ್ಮ, ಹಾಗಲ್ಲ ಅಂದರೆ ಹೀಗೆ ಭದ್ರನೇ ಬೇಡ ಅಂತಂದರೆ ಮತ್ತೆ ಬೇಜಾರು ಮಾಡ್ಕೊತ ಅಂತ ಅಜ್ಜಿನೂ ಮತ್ತು ಇವ್ರು ಯಾರು ಏನೂ ಹೇಳಲ್ಲ. ಇರಲಿ ಬಿಡ್ಕಣೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾ ಅಜ್ಜಿ ಮತ್ತು ಮೋನ ಇಬ್ಬರು. ಈ ಕಡೆ ವಿನಂತ್ರಿ ಮತ್ತೆ ಹೋಟೆಲಲ್ಲೇ ಇರ್ತಾಳಲ್ಲ. ವಿನಂತ್ರಿ ಬಂದಿರೋದೆಲ್ಲ ನೋಡಿ, ಮಗ ಇಷ್ಟೊತ್ತು ಕಾದಿದ್ದು ಕಣ, ಕಾಯ್ತು ಕಣ, ಒಂದು ಹುಡುಗಿ ಸೂಪರ್ ಫಿಗರ್ ಇರೋ ಹುಡುಗಿ ಬಂದಿದ್ದಾಳಂತ ಅವ್ರು ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ಅಂದಿದ ತಕ್ಷಣ ಅದೇ ಟೈಮಿಗೆ ಈ ಕಡೆಯಿಂದ ಕ್ವಾಟ್ಲೇನು ತುಂಬ ಹೆಂಗನ ಮಾಡಿ ಇವ್ರನ್ನ ಹಿಡಿಬೇಕು ಅನ್ನೋದು ಒಂದು ಹಠದಲ್ಲಿ ಇದ್ದೇ ಇರ್ತಾನೆ. ಅದೇ ಟೈಮಿಗೆ ವಿನಂತ್ರಿನೂ ಲಗೇಜ್ ತೊಗೊಂಡು ಒಳಗಡೆ ಬರ್ತಾ. ಮತ್ತೆ ಅಷ್ಟೆಲ್ಲ ಗೊತ್ತಿದ್ರೂ ಕೂಡ ಏನು ನಮ್ಮ ಕೈಯಿಂದ ಏನು ಮಾಡೋಕ್ಕಾಗ್ತಾ ಇಲ್ಲಲ್ಲ, ಒಂದು ಒಳ್ಳೆ ಸಾಕ್ಷಿ ಹುಡುಕಬೇಕು ಅಂತೆಲ್ಲ ಹೇಳ್ತಾ ಇರ್ತಾ. ಅದೇ ಟೈಮಿಗೆ ವಿನಂತ್ರಿನೂ ವಿಡಿಯೋ ಮಾಡೋಣ ಇವ್ರದ್ದು ಹೆಂಗನ ಮಾಡಿ ಅಂತೆಲ್ಲ ವಿನಂತ್ರಿನೂ ಕ್ವಾಟ್ಲೇನು ಇವ್ರಿಗೆ ಗೊತ್ತಾಗ್ಲಾರ್ದಂಗೆ ಸಸ್ಪೆನ್ಸ್ ಆಗಿ ವಿಡಿಯೋ ಮಾಡ್ಕೊತಾ ಇರ್ತಾನೆ. ಹೆಂಗನ ಮಾಡಿ ನವೀನು ಮತ್ತು ಅವ್ರ ಫ್ರೆಂಡ್ಸ್ ಬಂಡವಾಳ ಎಲ್ಲ ಶಿವರಾಮೇಗೌಡ್ರ ಮುಂದೆ ಅಂದರೆ ಮಾವಯ್ಯನ ಮುಂದೆ ಆಗ್ತಾರೆ ಅಂತೆಲ್ಲ ಹೇಳಿರ್ತಾ. ವಿನಂತಿ ಫುಲ್ಲು ಓವರ್ ಆಗಿ ಥಿಂಕ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಿದ್ಯಾ ಕೂಡ ತುಂಬ ಬೇಜಾರಾಗಲಿದ್ರೆ ಅಲ್ಲಿ ಚಂಪಾ ಕೂಡ ಬರ್ತಾ ಹೇಳಿರ್ತಾಳ. ಇದೇ ಟೈಮಿಗೆ ವಿನಂತಿ ಡ್ರೆಸ್ ಚೇಂಜ್ ಮಾಡೋದನ್ನೆಲ್ಲ ನೋಡಬೇಕು ಅಂತ ಹುಡುಗರು ಕಾಯ್ತಾ ಇರಬೇಕಾದ್ರೆ ಕ್ಯಾಮ್ರಾ ಇರೋ ಕಡೆನೇ ವಿನಂತಿ ಬಂದುಬಿಟ್ಟು ಬ್ಯಾಗ್ ಇಟ್ಬಿಡ್ತಾಳೆ. ಅಯ್ಯೋ ಏನೋ ಮಗ ಇದು ಇಷ್ಟೊತ್ತು ಕಾದು ವೇಸ್ಟ್ ಆಯ್ತಲ್ಲೋ, ಕ್ಯಾಮ್ರಾಗೆಲ್ಲ ಇವಳು ಬ್ಯಾಗ್ ಅಡ್ಡ ಇಟ್ಬಿಟ್ಲಲ್ಲ ಅಂತೆಲ್ಲ ಹೇಳಿ ನಾವು ಕಾದ್ಕೊಂಡು ಕೂತೆ, ಇವಳೇನೋ ಕ್ಯಾಮ್ರಾ ಕಡೆ ಬ್ಯಾಗ್ ಇಟ್ಬಿಟ್ಟಿದ್ದಾಳಲ್ಲ, ಹೀಗಾದರೆ ಹೇಗಾದರೂ ಮಾಡಿ ಆ ಬ್ಯಾಗ್ನ ತಗ್ಗಿಸ್ಬೇಕು ಅಂತ ಹೇಳಿಬಿಟ್ಟು ಆ ವೇಟರ್ನ ಅಲ್ಲಿಗೆ ಕಳಿಸು ಅಂತೆಲ್ಲ ಹೇಳಿಬಿಟ್ಟು ಹುಡುಗರು ವಿನಂತಿಗೋಸ್ಕರ ಕಾಯ್ತಾ ಇರೋ ಅದೇ ಟೈಮಿಗೆ ಈ ವಿನಂತಿ ಕೂಡ ಇಲ್ಲಿ ವಿನಂತಿ ಇವತ್ತು ನೀನು ಅಂದ್ಕೊಂಡಿರೋ ಕೆಲಸ ಏನಾದರೂ ಆಯಿತು ಅಂತಂದರೆ ಇನ್ನು ಮುಂದೆ ಅಟ್ಟಿಯಲ್ಲಿ ಎಲ್ಲರಿಗೂ ಗೌರವ ಕೊಡ್ತಾರಂತ ಹೇಳಿಬಿಟ್ಟು ವಿನಂತಿ ಫುಲ್ಲು ಓವರಾಗಿ ಥಿಂಕ್ ಮಾಡ್ತಾ ಇರ್ತಾಳೆ. ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಸಿಗ್ತಾರೆ ಇವ್ರು ನವೀನು ಮತ್ತು ನವೀನ್ ಫ್ರೆಂಡ್ಸ್ ಮಾಡ್ತಾ ಇರೋದೆಲ್ಲದು ಕ್ವಾಟ್ಲೇನು ಹೇಳ್ಕೊಂಡ್ಬಿಡ್ತಾನೆ. ಇವ್ರು ಮಾಡ್ತಾ ಇರೋದೆಲ್ಲದನ್ನು ಕಳಿಸಿದಾಗ ಏನು ಅವಾಗೇ ಬಂದಾಗಿದೆ ಹೋಟೆಲ್ನಲ್ಲಿ. ಅಜ್ಜಮ್ಮನೂ ಸಮಾಧಾನ ಮಾಡಿರ್ತಾಳೆ ವಿದ್ಯಾಗೆ. ಅಜ್ಜಮ್ಮ ಇರಲಿ ಬಿಡ್ಕಣವ, ಏನಾಗಂಗಿಲ್ಲ, ಆ ಪತ್ರಿಕೆಯಲ್ಲಿ ಹೆಸರಿದ್ರೇನು ಅವನ ಮನಸ್ಸಲ್ಲಿ ನಿನ್ನ ಹೆಸರು ಅಚ್ಚಳಿಯದೆ ಇದ್ದೇ ಇರುತ್ತೆ, ಅದು ನಮ್ಮ ಜವಾಬ್ದಾರಿ, ನಿನ್ನ ಜವಾಬ್ದಾರಿ ಎಲ್ಲರದು. ಅವನ ಮನಸ್ಸಲ್ಲಿ ನಿನ್ನ ಹೆಸರು ಇದ್ಮೇಲೆ ಪತ್ರಿಕೆಯಲ್ಲಿ ಇದ್ರೇನು ಇಲ್ಲದ್ರೇನು ನಡೆಯುತ್ತೆ ಅಂತೆಲ್ಲ ಅಜ್ಜಿ ಸಮಾಧಾನ ಮಾಡ್ತಾಳೆ.
ಅಜ್ಜಿ ಸಮಾಧಾನ ಮಾಡಿದಾಗ ಇಲ್ಲಿ ಎಲ್ಲರೂ ಅವ್ರದ್ದೇ ಪ್ರಯತ್ನ ಪಡ್ತಾಯಿರ ಕಣ್ಮಣಿ ಜೀವನ ಸರಿಪಡಿಸ್ಬೇಕನ್ನೋ ಆ ಥರದಲ್ಲಿ ಕ್ವಾಟ್ಲೆ ಮತ್ತು ವಿದ್ಯಾ ಇರ್ತಾರೆ. ವಿನಂತ್ರಿ ನಾವು ಇದ್ರ ಕ್ರೆಡಿಟ್ ನಾನು ತೊಗೋಬೇಕಂತ ವಿನಂತ್ರಿ ಓಡಾಡ್ದ ಎಲ್ಲ ಕಡೆ ಕ್ವಾಟ್ಲೆ ಕೂಡ ಹೋಟೆಲ್ನಲ್ಲಿ ಎಲ್ಲ ಕಡೆ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಅವ್ರ ಫ್ರೆಂಡ್ಸು ಅವ್ರದ್ದೆಲ್ಲ ಅನಾಚಾರ ಎಲ್ಲ ಹೊರಗಡೆ ಬಂದುಬಿಡ್ತೈತಿ. ಇದೆಲ್ಲದು ಈಗ ನೆಕ್ಸ್ಟ್ ಇದನ್ನು ಈಗ ಶಿವರಾಮೇಗೌಡ ಮುಂದೆ ಹೆಂಗೆ ಇದು ಪ್ರೆಸೆಂಟ್ ಮಾಡ್ತಾರೆ ಇದು ಸಾಕ್ಷಿ ಎಲ್ಲ ಅನ್ನೋದ್ರ ಮೇಲೆ ನಿಂತಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ. ನಾಳೆ ಕೂಡ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ.